ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ, ಈಗ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ನೀವೇನು ತಪ್ಪೇ ಮಾಡಿಲ್ಲ, ಆದರೆ ಯೂಟ್ಯೂಬರ್ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ನಿಮಗೆ ಕಳಿಸ್ಬಿಟ್ರು. ನೀವು ತುಂಬ ಟೆನ್ಷನ್ ಹಿಡಿತೀರ. ತುಂಬ ಜನ ಏನಂತ ಅಂದರೆ, ನನಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದ್ಬಿಡ್ತು ಅಂತ ನಿದ್ದೆನೇ ಮಾಡಲ್ಲ ಪೂರ್ತಿ ರಾತ್ರಿ, ಅದ್ರ ಬಗ್ಗೆನೇ ಟೆನ್ಷನ್ ಹಿಡಿತಾರೆ ಅಂತಲೇ ಹೇಳ್ಬೋದು. ಅಂಥ ಒಂದು ಯೂಟ್ಯೂಬರ್ಸ್ಗೆ ಈ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಎಂತಕ್ಕಂತ ಅಂದರೆ, ಇದರ ಒಂದು ಸೊಲ್ಯೂಷನ್ ಹೇಳ್ತಾ ಇದ್ದೀನಿ, ಯಾರು ಯೂಟ್ಯೂಬರ್ ಹೇಳಿಲ್ಲ ಅಂತ ಒಂದು ಟ್ರಿಕ್ಸ್ ಆಗಲಿ ಟಿಪ್ಸ್ ಆಗಲಿ ನಿಮಗೋಸ್ಕರ ತಿಳಿಸಿದ್ದೀನಿ. ಅದಕ್ಕೆ ಈ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ, ಅವಾಗ ನಿಮಗೆಲ್ಲ ಅರ್ಥ ಆಗುತ್ತೆ. ಈ ಥರ ಬಂದರೆ ಹೇಗೆ ನಾವು ಸೊಲ್ಯೂಷನ್ ಕಂಡುಹಿಡಿಯೋದು ಅಂತ ಪೂರ್ತಿ ಡೀಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಬನ್ನಿ, ತಡ ಮಾಡಿದೆ ನಮ್ಮೊಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೋಡ್ರೋ ಸ್ವರ ನಾನು ಒಂದು ಟೆಕ್ರಾಸ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ರಾಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರ ಒಳ್ಳೆ ಕಾಂಟೆಂಟ್ ಆಗಲಿ ಒಳ್ಳೆ ವಿಡಿಯೋಸ್ ಆಗಲಿ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ, ತಡ ಮಾಡಿದೆ ನಮ್ಮೊಂದು ಟಾಪಿಕ್ನ ಶುರು ಮಾಡೋಣ. ಈಗ ಫಸ್ಟ್ ತಿಳ್ಕೊಳ್ಳೋಣ, ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ನಮಗೆ ಹೆಂಗೆ ಬರುತ್ತೆ, ಯಾಕೆ ಬರುತ್ತೆ, ಮತ್ತು ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ ನಮ್ಮೊಂದು ಚಾನಲ್ಗೆ. ಫಸ್ಟು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಯಾಕೆ ಬರುತ್ತೆ ಅಂತ ಅಂದರೆ, ನಮ್ಮ ಒಂದು ಚಾನಲಲ್ಲಿ ಯಾವುದೇ ಒಂದು ರೀತಿ ಆಗಲಿ, ಯಾವುದೇ ಒಂದು ಕ್ಯಾಟಗರಿ ಆಗಲಿ, ಈಗ ಸಪೋಸ್ ನಾವು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ನ ನಾವು ಬ್ರೇಕ್ ಮಾಡಿಬಿಟ್ರಿ, ಈಗ ಬ್ರೇಕ್ ಮಾಡಿದಾಗ ಅವಾಗ ನಮಗೆ ಯೂಟ್ಯೂಬರ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ನ ಸೆಂಡ್ ಮಾಡ್ತಾರೆ. ಈಗ ಮೈಂಡಲ್ಲಿ ಇಟ್ಕೊಳ್ಳಿ, ಈ ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಪಾಯಿಂಟು ಹೇಳ್ದಲ್ಲ, ಇದರ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ನಿಮಗೆ ರಿಸೀವ್ ಆಗುತ್ತೆ ತಪ್ಪು ಮಾಡಿದರೆ ನೀವು. ಆದರೆ ಒಂದೇನಂತ ಅಂದರೆ, ಏನೇನು ಮೇಜರ್ ಎಫೆಕ್ಟ್ ಆಗುತ್ತೆ ನಿಮಗೆ ಈ ರೀತಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ. ತುಂಬ ಎಫೆಕ್ಟ್ ಹೊಂದಿರುವಂಥದ್ದು 3 ಮೇಜರ್ ಎಫೆಕ್ಟ್ ಹೊಂದಿರುವಂಥದ್ದು. ಅದೇನೇ ಎಫೆಕ್ಟ್ ಅಂತ ಅಂದರೆ, ಮೊದಲನೇ ಮೇಜರ್ ಎಫೆಕ್ಟ್ ಏನಂತ ಅಂದರೆ, ಈಗ ನೀವು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ರಿಸೀವ್ ಆಯ್ತಂತ ಅಂದರೆ ಆವಾಗ ನೀವು 7 ದಿವಸ ಅಂದರೆ 1 ವಾರ ವಿಡಿಯೋ ಶಾರ್ಟ್ ಲೈವ್ ನೀವು ಏನು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಮೈಂಡಲ್ಲಿ ಇಟ್ಕೊಳ್ಳಿದ್ದ, ನೀವು ವಿಡಿಯೋ ಅಪ್ಲೋಡು ಮಾಡೋಕ್ಕಾಗಲ್ಲ. ಇದೊಂದು ಮೈಂಡ್ ಇಟ್ಕೊಳ್ಳಿ, ಮೇಜರ್ ಎಫೆಕ್ಟು. ಎರಡು ಮೇಜರ್ ಎಫೆಕ್ಟ್ ಏನಂತ ಅಂದರೆ, ಈಗ ಸಪೋಸ್ ಏನಾದ್ರು ವಿಡಿಯೋ ಶೆಡ್ಯೂಲು ಅಥವಾ ಲೈವ್ ಅಥವಾ ಶಾರ್ಟ್ ಶೆಡ್ಯೂಲ್ ಹಾಕಿದರೆ ಅದನ್ನ ಪಬ್ಲಿಕ್ ಆಗಲ್ಲ. ಅದು ಮೈಂಡ್ ಇಟ್ಕೊಳ್ಳಿ, ಅಂತಕಂದರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ರಿಸೀವ್ ಆಗಿದೆ. ಎರಡನೇ ಮೇಜರ್ ಎಫೆಕ್ಟ್. ಮೂರನೇ ಮೇಜರ್ ಎಫೆಕ್ಟ್ ಏನಂತ ಅಂದರೆ, ನಿಮಗೆ 90 ದಿವಸ ಒಳಗಡೆ ಅಂದರೆ 3 ತಿಂಗಳ ಒಳಗಡೆ 3 ಸ್ಟ್ರೈಕ್, ಕಮ್ಯುನಿಟಿ ಗೈಡ್ಲೈನ್ಸ್ ಆಗಲಿ ಕಾಪಿರೈಟ್ಸ್ ಆಗಲಿ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ತುಂಬ ಅಂದರೆ ತುಂಬ ಮೇಜರ್ ಎಫೆಕ್ಟ್ ಹೊಂದಿರುವಂಥದ್ದು ಅಂತಲೇ ಹೇಳ್ಬೋದು ಈ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ನಲ್ಲಿ. ಆದರೆ ತುಂಬ ಎಕ್ಸ್ಪೀರಿಯನ್ಸ್ ಐತೆ, ತುಂಬ ಚಾನಲ್ ನೋಡಿದ್ದೀನಿ, ಏನೇ ತಪ್ಪೇ ಮಾಡಿರಲ್ಲ, ಆದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿರುತ್ತೆ ಅವ್ರಿಗೆ. ಇದರ ಸೊಲ್ಯೂಷನ್ ಕೂಡ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಕೂಡ. ಈಗ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಉದಾಹರಣೆಗೋಸ್ಕರ ಒಂದು ಚಾನಲ್ ಇರ್ತೀನಿ, ಒಂದು ಚಾನಲ್ ಇತ್ತು, ಆ ಒಂದು ಪರ್ಟಿಕ್ಯುಲರ್ ಚಾನಲ್ ತುಂಬ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆದರೆ ಸಡನ್ನಾಗಿ ಅವ್ರಿಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ರಿಸೀವ್ ಆಗೋಯ್ತು. ಅವಾಗ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಬರೀ ಇದೇ ಥರ ನನಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ರಿಸೀವ್ ಆಗಿದೆ, ನಾನೇನು ತಪ್ಪೇ ಮಾಡಿಲ್ಲ, ಒಂದ್ಸತಿನೂ ಅಪೀಲ್ ಮಾಡಿದ್ದೆ ನಾನು, ಅದು ರಿಜೆಕ್ಟ್ ಕೂಡ ಆಗಿದೆ, ಏನು ಮಾಡೋದು ಬರುತ್ತಂತ ಆ ಒಂದು ಪರ್ಟಿಕ್ಯುಲರ್ ಯೂಟ್ಯೂಬರ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವಾಗ ಚೆಕ್ ಮಾಡಿದೆ ಪೂರ್ತಿ ಚಾನಲ್, ಏನು ತಪ್ಪೇ ಮಾಡಿಲ್ವಲ್ಲ, ಮತ್ತಿನ್ನೊಂದ್ಸತಿ ಅಪೀಲ್ ಮಾಡಿ ಅಂತ ಹೇಳಿದೆ. ಎಂತಕಂದರೆ ಇನ್ನೊಂದು ಚಾನ್ಸ್ ಇತ್ತು ಅಪೀಲ್ಗೆ. ಅಪೀಲ್ ಮಾಡಿದಾಗ ಅದು ಕೂಡ ರಿಜೆಕ್ಟ್ ಆಯಿತು. ಮತ್ತೆ ಅಪ್ಲೈ ಅದು ಕಾಯಬೇಕಾಗಿತ್ತು, ಆ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಹೋಗೋಕ್ಕೆ ಕಾಯಬೇಕಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ಪೂರ್ತಿಗೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ, ಏನಕ್ಕೆ ಈ ಥರ ಬಂತು, ಏನು ತಪ್ಪೇ ಮಾಡಿಲ್ವಲ್ಲ ಇವರು ಅಂತ ಪೂರ್ತಿ ರಿಸರ್ಚ್ ಮಾಡಿದಾಗ ಇದರ ಉತ್ತರ ನಾನು ಕಂಡುಹಿಡಿದೆ. ಅದೇನಂತ ಅಂದರೆ, ಇವರು ಕೀವರ್ಡ್ಸ್ನಲ್ಲಿ ಒಂದು ತಪ್ಪು ಮಾಡಿದ್ರು. ತಮ್ನೇಲ್ ಮತ್ತು ಕೀವರ್ಡ್ಸ್ ಇದೆರಡ್ರಿಗೂ ನೀವು ಹುಷಾರಾಗಿರ್ಬೇಕಂತಾನೆ ಹೇಳ್ಬೋದು. ತಮ್ನೇಲ್ ಏನಾದರೂ ಒಂಥರ ಕೀವರ್ಡ್ಸ್ ಅಥವಾ ಏನಾದರೂ ಟೈಟಲ್ ಏನಾದರೂ ಟೈಪ್ ಮಾಡಿದರೆ ಅದರ ಒಂಥರ ವೈಬ್ ಬೇರೆ ಥರ ಇತ್ತು, ಒಂಥರ ಬೇರೆ ಥರ ಸೆನ್ಸ್ ಇತ್ತು, ಅದು ಕಮ್ಯುನಿಟಿ ರೂಲ್ಸ್ ಬ್ರೇಕ್ ಆಗುತ್ತೆ. ಅಂಥ ಒಂದು ಸೆನ್ಸ್ ಅಥವಾ ವೈಬ್ ಇದ್ದರೆ ತಮ್ನೇಲಲ್ಲಿ ಅವಾಗ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ರಿಸೀವ್ ಆಗುತ್ತೆ. ನೆಕ್ಸ್ಟ್ ಹೇಳಿದ್ಮೇಲೆ ಕೀವರ್ಡ್ಸಲ್ಲಿ ಇವರು ತಪ್ಪು ಮಾಡಿದರು. ಒಂದು ವಿಡಿಯೋ ಇತ್ತು ಕ್ರಿಪ್ಟೋ ಕರೆನ್ಸಿ ಅಂತ, ಅದ್ರ ಬಗ್ಗೆ ವಿಡಿಯೋ ಮಾಡಿದರು. ಆ ವಿಡಿಯೋ ಚೆನ್ನಾಗಿತ್ತು, ಓಕೆ, ಎಲ್ಲ ಚೆನ್ನಾಗಿತ್ತು, ಏನು ತಪ್ಪು ಮಾಡಿಲ್ಲ ವಿಡಿಯೋದಲ್ಲಿ, ತಮ್ನೇಲಲ್ಲಿ ಕೂಡ ಅಷ್ಟೇ. ಆದರೆ ಕೀವರ್ಡ್ಸ್ ಏನೆಲ್ಲ ಹಾಕಿದ್ರು ಅಂತ ಅಂದರೆ, ಟ್ಯಾಪ್ ಬೈ ಮನಿ ಅಂತ ಈ ಥರ ಹ್ಯಾಶ್ಟ್ಯಾಗ್ ಕೀವರ್ಡ್ಸ್ ಹಾಕಿದ್ರು. ಇದರಿಂದ ಇವ್ರಿಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ರಿಸೀವ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಇದೇ ಮೇನ್ ರೀಸನ್, ಆಮೇಲೆ ಪ್ಲಸ್ ಮೇನ್ ಕಾಸ್ ಅಂತಲೇ ಹೇಳ್ಬೋದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ಗೆ. ಈ ಥರ ನೀವು ಚೆಕ್ ಮಾಡ್ತಾ ಇರಬೇಕು, ನೀವ್ಯಾರು ತಪ್ಪು ಮಾಡಿದಿರೋ ಕೀವರ್ಡ್ಸ್ ಎಲ್ಲ ಅಥವಾ ತಮ್ನೇಲಲ್ಲಿ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಚೆಕ್ ಮಾಡ್ಕೊಳ್ಳಿ.
ಆವಾಗ ನೀವು ಸೇಫ್ ಇಡ್ತೀರಾ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕಿಂದ. ಮೈಂಡಲ್ಲಿ ಇಟ್ಕೊಳ್ಳಿ, ಇಲ್ಲೇ ತುಂಬ ಜನ ತಪ್ಪು ಮಾಡೋದು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದೇನಂತ ಅಂದರೆ ತುಂಬ ಜನ ಏನಂತ ಅಂದರೆ ಹೋಗ್ಲಿ ಬಿಡು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದಿದೆಯಲ್ಲ ಅಂತ ಮಿಸ್ಟೇಕ್ ಆಗಲಿ ಅಥವಾ ವಿತೌಟ್ ಮಿಸ್ಟೇಕ್ ಆಗಲಿ ಅವ್ರಿಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ರಿಸೀವ್ ಆಗಿದೆ ಅಂತ ಅಂದರೆ ಅವ್ರೇನು ಮಾಡ್ತಾರಂತ ಅಂದರೆ ಅಪೀಲ್ನಲ್ಲಿ ಚಾನ್ಸ್ ಕೊಟ್ಟಿರ್ತಾರಲ್ಲ ಅಪೀಲ್ ಮಾಡೋಕ್ಕೆ, ಅಪೀಲ್ನಲ್ಲಿ ಏನು ಮಾಡ್ತಾರಂತ ಅಂದರೆ ಎಮೋಷ್ನಲ್ ಆಗಿ ಸೆಂಟಿಮೆಂಟಲ್ ಆಗಿ ಹತ್ಕೊಂಡು ಸುರ್ಕೊಂಡು ಈ ಥರ ಅಪೀಲ್ ಮಾಡ್ತಾರೆ. ಹೇಗೆ ಅಂತ ಅಂದರೆ ನಾನು ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ತುಂಬ ಗ್ರೋತ್ ಆಗಿದೆ, ಆಮೇಲೆ ನನ್ನ ಜೀವನ ಇದ್ದೇನೆ ಯೂಟ್ಯೂಬ್ ಚಾನಲು, ದಯವಿಟ್ಟು ಮಾನಿಟೈಸೇಷನ್ ಮಾಡಿ, ಆಮೇಲೆ ದಯವಿಟ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ರಿಮೂವ್ ಮಾಡಿ ಅಂತ ಈ ರೀತಿ ಎಲ್ಲ ಸೆಂಟಿಮೆಂಟಲ್ ಆಗಿ ಇಮೋಷ್ನಲ್ ಆಗಿ ತುಂಬ ಜನ ಅಪೀಲ್ ಮಾಡ್ತಾರೆ. ಮೈಂಡಲ್ಲಿ ಇಟ್ಕೊಳ್ಳಿದ್ನ ಯೂಟ್ಯೂಬ್ ಟೀಮು ನೀವು ಎಮೋಷ್ನಲ್ ಆಗೇ ಮಾಡಿ ಏನಾದರೂ ಮಾಡಿ ಅದು ಒಪ್ಕೊಳ್ಳಲ್ಲ. ನೀವು ಕರೆಕ್ಟಾಗಿ ರೀತಿಯಾಗಿ ನೀವು ಅಪೀಲ್ ಮಾಡಬೇಕು. ಯೂಟ್ಯೂಬ್ ಟೀಮ್ ಏನಂತ ಅಂದರೆ ರೂಲ್ಸ್ ಕಡೆ ನೀವು ತಪ್ಪು ಮಾಡಿದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಕೊಡ್ತಾರೆ, ಸುಮ್ಮನೆ ಅವರು ಕೊಡಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿದ್ನ ಯಾರ್ಯಾರಿಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ವಿತೌಟ್ ಮಿಸ್ಟೇಕ್ ಅಂದರೆ ಯಾರು ಮಿಸ್ಟೇಕ್ ಮಾಡಲ್ಲ ಅವ್ರಿಗೆ ವಿತೌಟ್ ಮಿಸ್ಟೇಕ್ ಆಗಿ ಸುಮ್ಮನೆ ಯೂಟ್ಯೂಬರ್ ಕಳ್ಸೋರು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್. ತಪ್ಪು ಮಾಡಿದರೆ ನೀವು ಕಳಿಸ್ತಾರೆ. ಅದಕ್ಕೆ ಒಂದ್ಸತಿ ಪೂರ್ತಿ ಚೆಕ್ ಮಾಡಿ. ಹೇಳ್ದಲ್ಲ ಮೇನ್ ತಮ್ನೇಲ್ ಕೀವರ್ಡ್ಸ್ ಇದೆರಡು ನೀವು ಚೆಕ್ ಮಾಡಬೇಕಾಗತ್ತೆ. ನೀವು ತಪ್ಪು ಮಾಡಿದ್ದೀರಾ ಅಥವಾ ಇಲ್ವಾ ಅಂತ ಪೂರ್ತಿ ಡೀಟೇಲ್ ಆಗಿ ನೀವು ಚೆಕ್ ಮಾಡಿ. ಆಮೇಲೆ ವಿಡಿಯೋ ಕೂಡ ಅಷ್ಟೇ, ವಿಡಿಯೋದಲ್ಲೂ ಕೂಡ ತಪ್ಪು ಮಾಡಬಾರ್ದು. ಮೈಂಡಲ್ಲಿ ಇಟ್ಕೊಳ್ಳಿ. ಈ 3 ಕ್ಯಾಟಗರಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇಷ್ಟಾಯ್ತು ಈ ಒಂದು ವಿಡಿಯೋ ಬಗ್ಗೆ. ಐ ಹೋಪ್ ನನಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತು ಈ ಒಂದು ವಿಡಿಯೋದಲ್ಲಿ. ಇದರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಾದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ಮತ್ತು ಯೂಟ್ಯೂಬರ್ ಇನ್ಫಾರ್ಮೇಷನ್ ಬೇಕಿದ್ರೆ, ಡೌಟ್ ಇದ್ದರೆ ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ 200% ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.